ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಾಸುಮತಿ ಅಕ್ಕಿಯಿಂದ ಉದುರುದ್ರಾಗಿ ಪಲಾವ್ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೇನೆ ನೋಡಿರಿ. ಈಗ ಮೊದಲು ಬಾಸುಮತಿ ಅಕ್ಕಿ 1-2 ಗ್ಲಾಸ್ ತೊಗೊಂಡಿದ್ದೇನೆ ರೀ. ಒಂದು ಚೆನ್ನಾಗಿ ತೊಳೆದು 15ರಿಂದ 20 ನಿಮಿಷ ಅಥವಾ ಅರ್ಧ ತಾಸು ನೀರಾಗ ನೆನೆಯಾಕೆ ಹಾಕಿಡ್ಬೇಕು ರೀ. ಇಲ್ಲಿ ನೋಡಿರಿ, ಒಗ್ಗರಣೆಗೆ ಟೊಮಾಟಿ ಹಣ್ಣು, ಉಳ್ಳಾಗಡ್ಡಿ ಮತ್ತು ಡೊಣ್ ಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಉದ್ದದಕ್ಕೆ, ಗಜರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೇನೆ ರೀ. ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಒಂದು ಪಲಾವ್ ಎಲೆ ತೊಗೊಂಡಿದ್ದೇನೆ ರೀ ಒಗ್ಗರಣೆಗೆ. ಇನ್ನು ಎಣ್ಣೆ ಕಾಯಕ್ಕಿಟ್ಟೇನಿ. ಒಂದು 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ರೀ. ಇದಕ್ಕೆ ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಸೇರಿಸ್ಕೊತೇನೆ ರೀ. ಅವು ಚಟ್ಪಟ್ ಅಂದ ನಂತರ ಈಗ ಪಲಾವ್ ಎಲೆ ಹಾಕ್ಕೊಂಡೇನಿ ರೀ. ಈಗ ಎಣ್ಣೆ ಒಳಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಉಳ್ಳಾಗಡ್ಡಿ ಸೇರಿಸ್ಕೊತೇನೆ ರೀ. ಉಳ್ಳಾಗಡ್ಡಿ, ಕರಿಬೇವು, ಡೊಣ್ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟಿರುವಂಥ ಎಲ್ಲ ಕಾಯಿಪಲ್ಯನೂ ಈಗ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಾಗ ಹಾಕಿ ಫ್ರೈ ಮಾಡ್ಕೊತೇನೆ ನೋಡಿರಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿರಿ, ಗಜರಿ ಸೇರಿಸ್ಕೊಂಡು, ಗಜರಿ ಆದಮೇಲೆ ಈಗ ಚೆನ್ನಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನಾ ಇದಕ್ಕೆ ಟೊಮಾಟಿ ಹಣ್ಣು ಸೇರಿಸ್ಕೊತೇನೆ ನೋಡಿರಿ. ಟೊಮಾಟಿ ಹಣ್ಣು ಚೆನ್ನಾಗಿ ಎಣ್ಣೆ ಒಳಗೆ ಬೇಯ್ಬೇಕು ರೀ. ಬೆಂದ ನಂತರ ಈಗ ದ್ರಾಕ್ಷಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ಸೇರಿಸ್ಕೊತೇನೆ ರೀ. ಗೋಡಂಬಿ, ದ್ರಾಕ್ಷಿ, ಚಕ್ಕೆ, ಮೆಣಸು, ಲವಂಗ, ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೇನೆ ರೀ. ನೋಡಿರಿ, ಚೆನ್ನಾಗಿ ಎಣ್ಣೆ ಒಳಗೆ ಬೆಂದ ನಂತರ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಹಿಂಗೆ ಸೇರಿಸ್ಕೊತೇನೆ ರೀ. 1 ಚಮಚದಷ್ಟು ಹಿಂಗೆ ಸೇರಿಸ್ಕೊಂಡು ಆಮೇಲೆ ಅರ್ಶಿಣ ಪೌಡ್ರ್ ಸೇರಿಸ್ಕೊತೇನೆ ರೀ. ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊತೇನೆ. ಈಗಾಗಲೇ ನಾನು ಬಾಸುಮತಿ ಅಕ್ಕಿ ನೋಡಿರಿ 15ರಿಂದ 20 ನಿಮಿಷ ಅಥವಾ ಅರ್ಧ ತಾಸು ನೆನೆಯಾಕೆ ಇಡಬೇಕು ರೀ. ಅಂದ್ರೆ ಉದುರಾಗಿ ಚೆನ್ನಾಗಿ ಇದು ಬರ್ತದೆ. ಈಗ ನೋಡಿರಿ, ಅವನ ಬಾಸುಮತಿ ಅಕ್ಕಿ ನೀರೆಲ್ಲ ಸಪ್ರೇಟ್ ಮಾಡಿದೆ. ಚೆನ್ನಾಗಿ ನೀರು ಬಸಿದ ನಂತರ ಈಗ ಒಗ್ಗರಣೆಗೆ ಸೇರಿಸ್ಕೊತೇನೆ ನೋಡಿರಿ ಅಕ್ಕಿನ. ಈಗ ಅದ್ರಾಗ ವಟಾಣಿ ಕಾಳು ಸೇರಿಸ್ಕೊಂಡಿರಿ. ವಟಾಣಿ ಕಾಳು ಆಗೆಲ್ಲ ಹಾಕಿರಲಿಲ್ಲ. ನೆನೆಸಿದಂಥ ವಟಾಣಿ ರಾತ್ರಿ ನೆನೆಸ್ಬೇಕು ರೀ. ಇಲ್ಲಾಂದ್ರೆ ಹಸಿ ವಟಾಣಿ ಇದ್ರೆ ಡೈರೆಕ್ಟ್ ಸೇರಿಸ್ಕೋಬೇಕು. ಇಲ್ಲ, ನಾನು ಗರಂ ಮಸಾಲೆ ಹಾಕ್ಕೊಂಡೆ 1 ಚಮಚದಷ್ಟು ನೋಡಿರಿ. ಈಗ ನಾನು ಬಾಸುಮತಿ ಅಕ್ಕಿಯನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ರೀ. ನೋಡಿರಿ, ಸರಿಯಾಗಿ ಕೈ ಆಡಿಸ್ಕೊತಾನೆ ಇರ್ಬೇಕು ರೀ. ಈಗ 2.5 ಗ್ಲಾಸಷ್ಟು ಬಾಸುಮತಿ ಅಕ್ಕಿಗೆ ನಾನು 4 ಗ್ಲಾಸಷ್ಟು ನೀರು ಹಾಕಿ ಸೇರಿಸ್ಕೊಂಡೇನಿ ನೋಡಿರಿ. ಅಂದ್ರೆ ಉದುರಾಗಿ ಚೆನ್ನಾಗಿ ಬರ್ತೈತೆ ಪಲಾವು. ನೋಡಿರಿ, ನಾ 2.5 ಗ್ಲಾಸಷ್ಟು ಅಕ್ಕಿಗೆ ಇಲ್ಲಿ ನಾನು 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನೀವು ಇದು ಪ್ರಮಾಣದಲ್ಲಿ ಮಾಡಿದರೆ ಸರಿಯಾಗಿ ಉದುರಾಗಿ ಚೆನ್ನಾಗಿರುವಂಥ ಬಾಸುಮತಿ ಪಲಾವು ರೆಡಿ ಆಕೈತಿ. ನಾ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೇನೆ ರೀ ಇದನ್ನು. ನೋಡಿರಿ, ನಾನು ಆಗೆಲ್ಲ ಸಾಲ್ಟ್ ಹಾಕ್ಕೊಳೋದು ಮರ್ತಿದ್ದೆ. ಈಗ ಅದಕ್ಕೆ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೇನೆ. ನೋಡಿರಿ, ಎಲ್ಲ ಈಗ ಬೆಲ್ಲ, ಸ್ವಲ್ಪ ಪೌಡ್ರ್ ಬೆಲ್ಲ ಸೇರಿಸ್ಕೊತೇನೆ ರೀ. ನೀವು ಬೆಲ್ಲ ಬೇಡ ಅನ್ನೋರು ಬಿಡ್ಬೋದು. ನಾನು ಟೊಮಾಟಿ ಹಣ್ಣು ಭಾಳ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡೇನಿ. 2 ಟೇಬಲ್ ಚಮಚದಷ್ಟು ಸೇರಿಸ್ಕೊಂಡಿದ್ದೇನೆ ರೀ. ನೀವು ನೋಡಿರಿ, ಚೆನ್ನಾಗಿ ಕುದೀತಾ ಇದೆ ಪಲಾವು.
ಈಗ ಇದಕ್ಕೆ ನಾನು 2ರಿಂದ 3 ಚಮಚದಷ್ಟು ತುಪ್ಪ ಸೇರಿಸ್ಕೊತೀನಿ. ಅಂದರೆ ಉದುರಾಗಿ ಚೆನ್ನಾಗಿ ಬರ್ತೈತಿ. ನೋಡಿರಿ, ಕೈ ಆಡಿಸ್ಕೊತಾನೆ ಇರಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ಅಥವಾ 1 ಸೀಟಿ ಹೊಡೆಸಿದ್ರೆ ಉದುರಾಗಿರುವಂಥ ಘಮ ಆಗಿರುವಂಥ ಪಲಾವು ರೆಡಿ ಆಯ್ತು ನೋಡಿರಿ. 6ರಿಂದ ಎಲ್ಲರೂ ನೀವು ಒಮ್ಮೆ ಬಾಸುಮತಿ ಅಕ್ಕಿದು ಮಾಡ್ಕೊಂಡು ತಿನ್ನಿರಿ. ಅದರದ್ದು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.